ಜೈ ಮಹಾಶಕ್ತಿ. ಕೋಟೆಯಿಂದ ಬಂದಾಗಿಂದ ಹೀಗೆ ಇದ್ದಾಳೆ ಸ್ವಾಮಿ. ಜೈ ದುರ್ಗಾ ಮಾತಾ. ಜೈ ಮಹಾಶಕ್ತಿ. ಅಮ್ಮೋರೆ, ದೆವ್ವ. ಕಾಲವು ನಿರಂತರವಾಗಿ ತನ್ನನ್ನು ತಾನು ಸರಿ ಮಾಡಿಕೊಳ್ಳುತ್ತೆ. ದೆವ್ವ ದೆವ್ವ. ಭಯ ಭಕ್ತಿ ಇಲ್ದಿರೋರೇ ಚರಿತ್ರೆ ಪುಟದಲ್ಲಿ ಉಳಿದು ಬಿಡ್ತಾರೆ. ದೆವ್ವ ದೆವ್ವ. ಜೈ ಮಹಾಶಕ್ತಿ. ತಾಯ್ತ ಕೊಡು. ಕೆಲವು ದಿನಗಳಾದ್ಮೇಲೆ ಅವಳು ಮತ್ತೆ ಸರಿ ಹೋಗ್ತಾಳೆ. ಯೋಚನೆ ಮಾಡಕ್ ಹೋಗ್ಬೇಡಿ. ಹಲೋ ಗೌತಮ್, ಎಲ್ಲಿದ್ಯಾ? ಗರ್ಲ್ ಫ್ರೆಂಡ್ ಇಲ್ದೇ ಇರೋ ಬ್ಯಾಚುಲರ್ ಎಲ್ಲಿರ್ತಾನೆ? ದಿಂಬ್ ಹಿಡ್ಕೊಂಡು ಬೆಡ್ ಮೇಲೆ ಇರ್ತಾನೆ. ಜೋಕ್ಸ್ಗೆ ಇದು ಟೈಮ್ ಅಲ್ಲ. ಅರ್ಜೆಂಟಾಗಿ ಆಫೀಸಿಗೆ ಬಾ. ಏನಾಯ್ತು? ಬಾಲು ಫೋನ್ ರಿಂಗ್ ಆಯ್ತು, ಆದ್ರೆ ರಿಸೀವ್ ಮಾಡ್ತಿಲ್ಲ. ಓಕೆ, ಬರ್ತಿದ್ದೀನಿ. ನಾನು ನಂಬರ್ ಡಯಲ್ ಮಾಡ್ತೀನಿ, ನೀನ್ ರಿಂಗಿಂಗ್ ಪಾಯಿಂಟ್ ನೋಡು. ಓಕೆ. ಲೊಕೇಶನ್ ಪಾಯಿಂಟ್ ಇದೆ ಅನ್ಸುತ್ತೆ. ಇಲ್ಲಿಂದ ಎಷ್ಟು ದೂರ ಆಗ್ಬೋದು? ಎಕ್ಸಾಕ್ಟ್ ಲೊಕೇಶನ್ ಫೈಂಡ್ ಔಟ್ ಮಾಡಕ್ ಆಗ್ತಿಲ್ಲ, ಬಟ್ ಫಾರೆಸ್ಟ್ ಒಳಗೆ ಹೋದ್ರೆ ಡೆಫಿನೆಟ್ ಆಗಿ ಫೈಂಡ್ ಔಟ್ ಮಾಡ್ಬೋದು. ಡೀಪ್ ಫಾರೆಸ್ಟ್ ಅಲ್ವಾ? ಹೌದು. ಪ್ರಿಯಾ, ಒಂದ್ಸಲಿ ಫೋನ್ ಡಯಲ್ ಮಾಡು. ಈಗಷ್ಟೇ ರಿಂಗ್ ಆಗಿದ್ ಫೋನು ಇವಾಗ ಸ್ವಿಚ್ ಆಫ್ ಅಂತ ಬರ್ತಿದೆ ಅಲ್ವಾ? ಡೀಪ್ ಫಾರೆಸ್ಟ್ ಅಲ್ವಾ, ಸಿಗ್ನಲ್ ಪ್ರಾಬ್ಲಮ್ ಆಗಿರುತ್ತೆ. ನಮ್ಗೆ ನ್ಯಾವಿಗೇಷನ್ ಅಲ್ಲಿ ತೋರಿಸಿದ ಎಕ್ಸಾಕ್ಟ್ ಲೊಕೇಶನ್ ಇದೆ ಅಂತೀಯಾ? ಇದೇ ಆಗಿರುತ್ತೆ. ಅಂದ್ರೆ ವೆಹಿಕಲ್ನ ಪಕ್ಕದಲ್ಲಿ ನಿಲ್ಸು, ಒಳಗೆ ಹೋಗಿ ಸರ್ಚ್ ಮಾಡೋಣ. ಓಕೆ. ಪ್ರಿಯಾ, ಫಾರಿನಿಂದ ಬಂದಿನ್ನ ಒಂದು ವಾರನೂ ಆಗಿಲ್ಲ. ಅಷ್ಟು ಅರ್ಜೆಂಟ್ ಏನಿತ್ತು ಈ ಫಾರೆಸ್ಟ್ ಒಳಗಡೆ ಬರೋದಕ್ಕೆ? ನಿಜವಾಗ್ಲೂ ಬಂದಿರ್ತಾರೆ ಅಂತೀಯಾ? ಖಂಡಿತವಾಗ್ಲೂ ಬಂದಿದ್ದಾರೆ ಅನ್ನೋದಕ್ಕೆ ರಿಂಗ್ ಆಗಿರೋ ಫೋನೇ ಸಾಕ್ಷಿ ಅಲ್ವಾ? ಎಸ್, ಅದು ನಿಜಾನೇ. ಈ ಕಡೆಯಿಂದ ಹೋಗೋಣ, ವಾಟರ್ ಫೋರ್ಸು ಕಡಿಮೆ ಇದೆ. ಹಾ, ಓಕೆ. ಪ್ರಿಯಾ, ಏನಾಯ್ತು? ಈಸ್ ಎವ್ರಿಥಿಂಗ್ ಓಕೆ? ಇಟ್ಸ್ ಓಕೆ, ಇಟ್ಸ್ ಓಕೆ. ಓಕೆ, ಹಾಂ, ಸರಿ ನಡಿ. ಐ ಥಿಂಕ್ ಅವರು ಬೇಕಂತ ಈ ಫಾರೆಸ್ಟಿಗೆ ಬಂದಿಲ್ಲ. ಅವ್ರು ಈ ದಾರಿನಲ್ಲಿ ಹೋಗ್ಬೇಕಾದ್ರೆ ಏನೂ ನಡೆದಿದೆ. ನಾವು ಹೋಗ್ತಿದ್ರೆ ಯಾಕೋ ಬ್ಯಾಡ್ ಇನ್ಸಿಡೆಂಟ್ನ ಹುಡ್ಕೊಂಡು ಹೋಗೋ ಥರ ಅನಿಸ್ತದೆ. ಆ ಇನ್ಸಿಡೆಂಟ್ನ ಜ್ಞಾಪಿಸ್ಕೊಂಡ್ರೆ ಸ್ವಲ್ಪ ಭಯ ಆಗ್ತದೆ. ಇಂಥ ಡೀಪ್ ಫಾರೆಸ್ಟ್ನಲ್ಲಿ ಸಡನ್ ಆಗಿ ಫೋನ್ ಹೆಂಗ್ ರಿಂಗ್ ಆಗಿರುತ್ತೆ? ಅರೆ, ಇಷ್ಟು ಬೇಗ ಏನಕ್ಕೆ ಬಂದ್ಬಿಟ್ಟಿದ್ದಾರೆ ಇಬ್ರು ಇಲ್ಲಿಗೆ? ಗೌತಮ್, ಇಲ್ಲಿ ನೋಡು. ಕಾರ್ ಟೈರ್ ಮಾರ್ಕ್ಸ್. ಇಷ್ಟು ದೊಡ್ಡ ಹಳ್ಳದಲ್ಲಿ ಕಾರ್ ಹೆಂಗ್ ಬಂದಿರತ್ತೆ? ಇದು ಡೆಫಿನೆಟ್ಲಿ ಬಾಲು ಪ್ರವಳಿಕಾ ಅವ್ರ ಕಾರೇ ಆಗಿರತ್ತೆ. ಹೌದು, ನನಗೂ ಹಾಗೆ ಅನ್ನಿಸ್ತಾ ಇದೆ. ಇಲ್ಲಿ ಸ್ಟೇ ಆಗಿರೋ ಕಾರ್ ಯಾವುದೋ ಮಿರಾಕಲ್ ಇಂದ ಮುಂದೆ ಹೋಗಿರತ್ತೆ.
ಮೊಬೈಲ್ ಚಾರ್ಜಿಂಗ್ ಹಾಕಿದ್ರಿಂದ ಪ್ರಾಬಬ್ಲಿ ರಿಂಗ್ ಆಗಿರ್ಬೋದು. ಕಾರ್ ಇಲ್ಲಿಂದ ಟರ್ನ್ ತಗೊಂಡಿದೆ ಅಂದ್ರೆ ನಮಗಿಂತ ಮುಂಚೆ ಯಾರೋ ಬಂದಿದ್ದಾರೆ. ಇದು ಪ್ರವಳಿಕಾ ಅವ್ರ ಕಾರು. ಓಕೆ. ಫ್ಯೂಯಲ್ ಆಗೋಗಿದೆ, ಅದಕ್ಕೆ ಕಾರನ್ನು ಬಿಟ್ಟು ಹೋಗಿರ್ಬೋದು. ಓಕೆ, ಇಂಥ ಡೀಪ್ ಫಾರೆಸ್ಟ್ನಲ್ಲಿ ಕಾರ್ ನಿಂತೋಗಿದೆ ಅಂದರೆ ಬಾಲು ಪ್ರವಳಿಕಾ ಎಲ್ಲಿ ಉಳ್ಕೊಂಡಿರ್ತಾರೆ? ಸ್ಪೀಡೋಮೀಟರ್ ನೋಡು ಗೌತಮ್. ಸ್ಪೀಡೋಮೀಟರ್ ನೋಡಿದ್ರೆ 50 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಓ, ಈ ಲೊಕೇಶನಲ್ಲಿ 50 ಕಿಲೋಮೀಟರ್ಸ್ ಅರೌಂಡ್ ಚೆಕ್ ಮಾಡಿದ್ರೆ ಏನಾದರೂ ಗೊತ್ತಾಗ್ಬೋದು. ಎಸ್, ಈ ಕೇಸ್ ಕ್ಲೋಸ್ ಮಾಡೋ ಟೈಮು ಹತ್ರ ಬಂದಿದೆ. ಕಮ್, ಲೆಟ್ಸ್ ಗೋ. ದಟ್ಸ್ ರೈಟ್. ನಿಂತ್ಕೊಳ್ಳಿ. ನೀವು ಯಾವ ಪ್ರಶ್ನೆಗೆ ಉತ್ತರನ ಹುಡುಕ್ತಾ ಹೋಗ್ತಾ ಇದ್ದೀರೋ ಅದು ಪ್ರಶ್ನೆಯಾಗೆ ಉಳ್ಕೊಳ್ಳುತ್ತೆ. ಏಯ್, ಯಾರ ನೀನು? ನಮ್ಗೆ ಯಾವ ಉತ್ತರನೂ ಬೇಕಾಗಿಲ್ಲ. ಎಲ್ಲ ಮಾಯ. ಕಣ್ಣಿಗೆ ಕಾಣಿಸೋದೆಲ್ಲ ನಿಜ ಅಲ್ಲ, ಕಣ್ಣಿಗೆ ಕಾಣದಿರೋದೆಲ್ಲ ಸುಳ್ಳಲ್ಲ. ನೋ ಡೌಟ್, ಇವನಿಗೆ ಹುಚ್ಚು ನೆತ್ತಿಗೇರಿದೆ. ನಿಸ್ಸಹಾಯಕರಾಗಿ ನಿಂತ್ಕೊಂಡಾಗ ಯಾವ ಕಡೆಗೆ ನೋಡಿದ್ರೂ ನಿಮ್ಮ ಉತ್ತರಕ್ಕೆ ನಾನೇ ಕಾಣಿಸ್ತೀನಿ. ಆಗ ನೀವು ನನ್ನ ಹತ್ರ ಬರೋದು ನಿಜ, ನಾನು ಕಾರ್ಯೋನ್ಮುಖನಾಗೋದು ಅಷ್ಟೇ ನಿಜ. ಜೈ ಮಹಾಶಕ್ತಿ. ಇವನು ಯಾರೋ ಕಾಸ್ಟ್ಲಿ ಹುಚ್ಚಾನೇ ಇರಬೇಕು. ಅಂದ್ರೆ PhD ಡಾಕ್ಟರೇಟು ಮಾಡಿ ತಲೆ ಕೆಟ್ಟೋಗಿರುತ್ತಲ್ಲ, ಆ ಥರ. ಏಯ್, ಎಲ್ಲಿ ಬಂದಿದ್ದೀವೋ? ಕಾಣಿಸ್ತಿಲ್ವಾ? ಕೋಟೆ ಹತ್ರ ಬಂದಿದ್ದೀವಿ. ರೆಸ್ಪೆಕ್ಟ್ ಅಲ್ಲೋ? ಗುರುಗಳೇ, ಕೋಟೆ ಹತ್ರ ಬಂದಿದ್ದೀವಿ ಗುರುಗಳೇ. ಐ ಲೈಕ್ ದಿಸ್ ಕೋಟೆ. ನಮ್ಮ ಸಿನಿಮಾಗೆ ಈ ಲೊಕೇಶನ್ನು ಪರ್ಫೆಕ್ಟಾಗಿ ಸಿಂಕ್ ಆಗುತ್ತೆ ಡೈರೆಕ್ಟರ್ ಸರ್. ಲೋ ಆಂಗಲ್, ಸೂಪರ್ ಬ್ಲಾಕ್. ಅದು ಬ್ಲ್ಯಾಕ್ ಅಲ್ಲ, ಬ್ರೌನ್. ಅಂದ್ರೆ ನನ್ನ ಮಾತಿನ ಅರ್ಥ ಯಾರೋ ಬ್ಲಾಕ್ ಇಟ್ರೆ ಅಲ್ಲ, ನೀವೇ ಬ್ಲಾಕ್ ಇಟ್ರೇನೆ. ಆದ್ರೂ ಕೂಡ ಇಷ್ಟು ದೂರ ಯಾಕೆ ಗುರುಗಳೇ? ಹ್ಯಾಪಿಯಾಗಿ ಸೆಟ್ ಹಾಕಿದ್ರೆ ಆಗ್ತಿತ್ತಲ್ಲ. ಶಾಂಡಿ, ಷಣ್ಮುಗಂ. ಓ, ಅದು ನಿನ್ ಸ್ಟೈಲು, ಇದು ನನ್ನ ಸ್ಟೈಲು. ಲೊಕೇಶನ್ ಶುಡ್ ಬಿ ರಿಯಲಿಸ್ಟಿಕ್ ಮ್ಯಾನ್. ಹಾ, ರಿಯಲಿಸ್ಟಿಕ್. ಲೊಕೇಶನ್ ನನಗೆ ಮಿಸ್ಟೀರಿಯಸ್ ಆಗಿರ್ಬೇಕು. ಇದು ಮೊದ್ಲಿರ್ಬೇಕು, ಅದಕ್ಕೆ ನಿಮ್ಮನ್ನ ಇಟ್ಕೊಂಡಿರೋದು. ಸಾರಿ ಗುರುಗಳೇ. ಗುರುಗಳೇ, ಮಿಸ್ಟೀರಿಯಸ್ ಯಾಕೆ ಗುರುಗಳೇ? ಲೊಕೇಶನ್ ನಲ್ಲಿ ಯಾವಾಗ್ಲೂ ಆ ಶವಗಳ ದುರ್ವಾಸನೆ, ಪ್ರಾಣ ಭಯದಿಂದ ಜನಗಳು ಓಡ್ತಾ ಇರ್ಬೇಕಾದ್ರೆ, ಅವ್ರು ಉಸಿರಾಡ್ಬೇಕಾದ್ರೆ ಅದು ಬೇಕು. ಸೂಪರ್ ಮಾಸ್ಟರ್. ಲೆಟ್ಸ್ ಗೋ. ವಾವ್, ಹನಿಮೂನಿಗೆ ಬಂದಿರೋ ಹೊಸ ಜೋಡಿಗಳ ತರ ಹೊಳಿತಾ ಇದ್ದಾರೆ. ಅವ್ರು ಯಾರು ಅಂತ ಕೇಳು. ಆ ಫೇಸ್ ಅಲ್ಲಿ ರೊಮ್ಯಾನ್ಸ್ ಇಲ್ಲ, ಅವಳ ಹತ್ರ ಫೀಲಿಂಗ್ಸ್ ಇಲ್ಲ. ಯಾರು ಇವರೆಲ್ಲ? ಅಷ್ಟರೊಳಗೆ ನಾನು ಕೋಟೆ ನೋಡ್ಕೊಂಡು ಬರ್ತೀನಿ. ಇಷ್ಟು ದೂರ ಬಂದಿದ್ದಾರೆ ಅಂದ್ರೆ ಓಡೋಗಿರೋ ಲವರ್ಸ್ ಆಗಿರ್ಬೇಕು, ಇಲ್ಲ ಅವ್ರನ್ನ ಹಿಡಿಯೋಕ್ ಬಂದಿರೋ ಪೊಲೀಸ್ ಆಗಿರ್ಬೇಕು. ಥ್ಯಾಂಕ್ ಯು. ಲೆಟ್ಸ್ ಸಿ. ಶಾಂತ, ಏನಮ್ಮನವ್ರೆ, ಜನರೇಟರ್ ಆನ್ ಮಾಡು. ಏನು ಅರ್ಥ ಆಗ್ತಿಲ್ಲ. ಎಷ್ಟೋ ಆಲೋಚನೆ ಮಾಡಿದ್ರು ಎಲ್ಲ ಪಜಲ್ ಥರನೇ ಕಾಣಿಸ್ತಿದೆ.
ಹಲೋ ಹಲೋ ವೇಟ್ ಎಕ್ಸ್ಕ್ಯೂಸ್ ಮೀ ಯಾರು ನೀವೆಲ್ಲ ನೀನ್ ಯಾರು? ಐ ಆಮ್ ಫ್ರಮ್ CBI ಗೌತಮ್. ಐ ಆಮ್ ದ ಫಿಲ್ಮ್ ಡೈರೆಕ್ಟರ್ ಹಿಚ್ಕಾಕ್. ಕಾಕ್ ದೀಸ್ ಆರ್ ಮೈ ಅಸಿಸ್ಟೆಂಟ್ಸ್ ವೇಸ್ಟ್ ಅಂಡ್ ವರ್ಸ್ಟ್. ಥ್ಯಾಂಕ್ ಯು. ಓಕೆ, ಇಲ್ಲಿಗೆ ಬಂದಿರೋರೆಲ್ಲರೂ ಮಿಸ್ ಆಗ್ತಾ ಇದ್ದಾರೆ, ಅದಕ್ಕೆ ನೀನ್ ಯಾಕೆ ಇಲ್ಲಿದ್ಯಾ? ಸರಿ ಓಕೆ, ಹುಷಾರಾಗಿರಿ. ಟೇಕ್ ಕೇರ್, ಬಾಯ್ ಮಿಸ್ಟರ್ ಹಾಲಿವುಡ್ ಕಾಕ್. ವಾವ್, ಮಿಸ್ಟೀರಿಯಸ್ ಲೊಕೇಶನ್ಗೋಸ್ಕರ ಹುಡುಕ್ತಾ ಇದ್ರೆ ಮಿಸ್ಟ್ರಿ ಇಲ್ಲೇ ಸಿಕ್ಬಿಟ್ಟಿದೆ. ವಾಟ್ ಅ ಕೋಇನ್ಸಿಡೆಂಟ್, ಇಟ್ಸ್ ಅಮೇಜಿಂಗ್. Yeah. ಅಂಡ್ ವಾಟ್ ಎ ಲೊಕೇಶನ್ ಮ್ಯಾನ್. ಹೇ ಕಮಾನ್, ಇದೇ ಅಲ್ವಾ ನಮಗೆ ಬೇಕಾಗಿದ್ದು. Master. ಆ ಪ್ರೊಡಕ್ಷನ್ ಮ್ಯಾನೇಜರ್ ಫೋನ್ ಮಾಡಿ ಸರೌಂಡಿಂಗ್ ಅಲ್ಲೇ ನಮ್ಗೆ ಸ್ಟೇಯಿಂಗ್ಗೆ ಏರ್ಪಾಟ್ ಮಾಡಕ್ ಹೇಳು, ಟೆಂಟ್ ಹಾಕಕ್ ಹೇಳು. ಹಂಗೇನೆ ಒಂದ್ ಸಕ್ಕದಾಗಿರೋ ಹುಡುಗಿನ ಅಡಿಗೆ ಒಳ್ನಾಗೆ ಬುಕ್ ಮಾಡಕ್ ಹೇಳು. ಹೇಯ್, ಸಿ ದಿಸ್ ಫೋಟೋಗ್ರಾಫ್ ಮ್ಯಾನ್. ಬ್ಯೂಟಿಫುಲ್ ಲೇಡಿ, ನೋಟ್ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಇದನ್ನ ಉಪಯೋಗಿಸ್ಕೊಳ್ಳೋಣ. ನಾಟಕದಲ್ಲಿ ಆಕ್ಟ್ ಮಾಡೋಲ್ ತರಾನೇ ಇದ್ದಾಳೆ. ಈ ಸೆಟ್ ಪ್ರಾಪರ್ಟಿನೆಲ್ಲ ನೋಟ್ ಮಾಡ್ಕೊಂಡು ನಮ್ಮ ಟೆಂಟ್ಗೆ ಅದನ್ನೆಲ್ಲ ಶಿಫ್ಟ್ ಮಾಡ್ಬಿಡು, ಓಕೆನಾ? ಓಕೆ ಸರ್.